ವೆಲ್ಕಮ್ ಟು ದಿಸ್ ಸೆಷನ್. ಇಲ್ಲಿ ನಾನು BA 5th ಸೆಮಿಸ್ಟರಿನ ಸೋಷಾಲಜಿ ಸಬ್ಜೆಕ್ಟಿನ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸಿನ ಪೇಪರ್ ಆದಂತಹ ಸೈನ್ಸ್ ಟೆಕ್ನಾಲಜಿ ಆ್ಯಂಡ್ ಸೊಸೈಟಿಯ 3rd ಚಾಪ್ಟರ್ ಆಗಿರುವಂತಹ ಟೆಕ್ನಾಲಜಿ ಆ್ಯಂಡ್ ಸೋಷಲ್ ಚೇಂಜಿನ ಫಸ್ಟ್ ಸೆಷನ್ ಆಗಿರುವಂಥ ಟೆಕ್ನಾಲಜಿ ಆ್ಯಂಡ್ ದ ರೇಟ್ ಆಫ್ ಸೋಷಲ್ ಚೇಂಜ್ ಕುರಿತು ನಾನಿಲ್ಲಿ ವಿವರಣೆಯನ್ನು ನೀಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾವು ಈ ಸ್ಟಡಿಯ ಆಬ್ಜೆಕ್ಟಿವ್ಸ್ ಏನಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಫಸ್ಟು ಟು ಸ್ಟಡಿ ದ ಸೋಷಲ್ ಚೇಂಜ್ ಅಂದರೆ ಈ ಸಾಮಾಜಿಕ ಬದಲಾವಣೆಯನ್ನು ಅಧ್ಯಯನ ಮಾಡುವಂಥದ್ದು. ಟು ಅಂಡರ್ಸ್ಟ್ಯಾಂಡ್ ಹೌ ಟೆಕ್ನಾಲಜಿ ಬ್ರಿಂಗ್ ಸೋಷಲ್ ಚೇಂಜ್ ಇನ್ ಸೊಸೈಟಿ ಅಂದರೆ ಟೆಕ್ನಾಲಜಿ ಹೇಗೆ ಸಾಮಾಜಿಕ ಬದಲಾವಣೆಯನ್ನು ಸಮಾಜದಲ್ಲಿ ತರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗೆ ಔಟ್ಕಮ್ಸನ್ನು ಹೇಳೋದಾದರೆ ಇಟ್ ಹೆಲ್ಪ್ ದ ಸ್ಟೂಡೆಂಟ್ ಟು ಅಂಡರ್ಸ್ಟ್ಯಾಂಡ್ ಸೋಷಲ್ ಚೇಂಜ್ ಇನ್ ಸೊಸೈಟಿ ಅಂದರೆ ಸಮಾಜದಲ್ಲಿ ಯಾವ ರೀತಿಯಲ್ಲಿ ಸೋಷಲ್ ಚೇಂಜ್ ಇದೆ ಅನ್ನೋದನ್ನು ಸ್ಟೂಡೆಂಟಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಇದು ಸಹಾಯಕಾರಿಯಾಗಿದೆ. ಇಟ್ ಪ್ರಿಪೇರ್ ಸ್ಟೂಡೆಂಟ್ ಟು ಕ್ರಿಯೇಟ್ ಅ ಡೆವಲಪ್ಡ್ ಸೊಸೈಟಿ ಥ್ರೂ ಯೂಸಿಂಗ್ ಟೆಕ್ನಾಲಜಿ ಅಂದರೆ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಳ್ಳುವ ಮೂಲಕ ಸ್ಟೂಡೆಂಟು ಯಾವ ರೀತಿಯ ಡೆವಲಪ್ಡ್ ಸೊಸೈಟಿಯನ್ನು ತಯಾರು ಮಾಡ್ಬೋದು ಅಂದರೆ ಪ್ರಿಪೇರ್ ಮಾಡ್ಬೋದು ಅನ್ನೋದನ್ನು ಕೂಡ ನಾವು ಇಲ್ಲಿ ಹೇಳ್ಬೋದು. ಅದೇ ರೀತಿಯಾಗಿ ನಾವಿಲ್ಲಿ ಟೆಕ್ನಾಲಜಿ ಆ್ಯಂಡ್ ದ ರೇಟ್ ಆಫ್ ಸೋಷಲ್ ಚೇಂಜ್ ಕುರಿತು ನಾವಿಲ್ಲಿ ವಿವರಣೆ ಹೇಳೋದಾದರೆ ಚೇಂಜ್ ಈಸ್ ಮೆಂಟ್ ಓನ್ಲಿ ಸಚ್ ಆಲ್ಟರ್ನೇಷನ್ ಆ್ಯಸ್ ಅಕರ್ ಇನ್ ಸೋಷಲ್ ಆರ್ಗನೈಸೇಷನ್ ದ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಸೊಸೈಟಿ ಅಂದರೆ ಬದಲಾವಣೆ ಅಂದರೆ ಏನಪ್ಪ ಇಲ್ಲಿ ಅಂದರೆ ಇದು ಸಾಮಾಜಿಕ ರಚನೆ ಮತ್ತು ಕಾರ್ಯದಲ್ಲಿ ಆಗುವಂತಹ ಒಂದು ಬದಲಾವಣೆ ಅಂದರೆ ಸಮಾಜ ತನ್ನದೇ ಆದಂತಹ ರಚನೆಯನ್ನು ಹೊಂದಿರುತ್ತೆ ಮತ್ತು ಕಾರ್ಯವನ್ನು ಹೊಂದಿರುತ್ತೆ. ಈ ಸಾಮಾಜಿಕ ರಚನೆ ಮತ್ತು ಕಾರ್ಯದಲ್ಲಿ ಆಗುವಂತಹ ಬದಲಾವಣೆಯನ್ನೇ ನಾವು ಸಾಮಾಜಿಕ ಬದಲಾವಣೆ ಅಂತ ಹೇಳಿ ಕರಿತೀವಿ. ಬದಲಾವಣೆಯ ಅಂಶಗಳು ಹಲವಾರು ಇರುತ್ತೆ. ತಂತ್ರಜ್ಞಾನದ ಬದಲಾವಣೆ ಸಮಾಜದ ದಿಕ್ಕನ್ನು ಬದಲಾಯಿಸಿದೆ ಅಂತ ಹೇಳಿ ಕೂಡ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಸಾಮಾಜಿಕ ಬದಲಾವಣೆಯನ್ನು ವಿವರಿಸುತ್ತಾ ಅದು ಜೈವಿಕ, ಭೌತಿಕ, ಆರ್ಥಿಕ, ಧಾರ್ಮಿಕ, ತಾಂತ್ರಿಕ ಹಾಗೂ ಮಾನಸಿಕ ಪ್ರಕ್ರಿಯೆಯಿಂದಾಗಿ ಉಂಟಾಗಿದೆ ಅಂತಲೂ ಕೂಡ ನಾವು ಹೇಳ್ಬೋದು. ಹಾಗೆ ಈ ಸೋಷಲ್ ಚೇಂಜ್ ಅನ್ನೋದು ಇದು ಒಂದು ಯೂನಿವರ್ಸಲ್ ಆರ್ ಇಟ್ ಈಸ್ ಆ್ಯನ್ ಎಸೆನ್ಷಿಯಲ್ ಲಾ ಅಂದರೆ ಇದು ಈ ಒಂದು ಪ್ರಕ್ರಿಯೆ ಏನಿದೆ ಇದು ಸಾರ್ವತ್ರಿಕವಾದಂತಹ ಪ್ರಕ್ರಿಯೆ ಮತ್ತು ಅತ್ಯವಶ್ಯಕವಾದಂತಹದ್ದು. ಅಂದರೆ ಪ್ರತಿಯೊಂದು ಸಮಾಜವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಈ ಬದಲಾವಣೆಯ ಪ್ರಕ್ರಿಯೆಗೆ ಒಳಪಡ್ತಿರತ್ತೆ. ಪ್ರಪಂಚದ ಯಾವುದೇ ಸಮಾಜವೂ ಕೂಡ ಈ ಬದಲಾವಣೆಯ ಪ್ರಕ್ರಿಯೆಗೆ ಒಳಪಡದೆ ಇರಲ್ಲ. ಸಪೋಸ್ ಯಾವುದೇ ಒಂದು ಸಮಾಜ ಬದಲಾವಣೆಯ ಪ್ರಕ್ರಿಯೆಗೆ ಒಳಪಡ್ತಿಲ್ಲ ಅಂದರೆ ಆ ಸಮಾಜ ಸ್ಥಿರವಾದಂತಹ ಸಮಾಜ ಅನ್ನೋದನ್ನು ನಾವು ಹೇಳ್ಬೋದು. ಅಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗಲ್ಲ. ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಬದಲಾವಣೆ ಅನ್ನೋದು ರ್ಯಾಪಿಡಾಗಿ ಆಗ್ತಾ ಇದೆ ಅಂದರೆ ಅತ್ಯಂತ ತೀವ್ರಗತಿಯಲ್ಲಿ ಬದಲಾವಣೆ ಅನ್ನೋದು ಸಂಭವಿಸ್ತಾ ಇದೆ ಅಂತ ಹೇಳ್ಬೋದು. ಅದಕ್ಕೆ ಅನೇಕ ಅಂಶಗಳು ಕಾರಣ ಇದೆ. ಅದ್ಯಾವುದು ಅಂದರೆ ಸೈನ್ಸ್, ವಿಜ್ಞಾನ, ಟೆಕ್ನಾಲಜಿ, ಇಂಡಸ್ಟ್ರಿಯಲೈಸೇಷನ್, ಅರ್ಬನೈಸೇಷನ್ ಇದು ಪ್ರಪಂಚದ ಎಲ್ಲ ಸಮಾಜಗಳಲ್ಲಿಯೂ ಬದಲಾವಣೆಗೆ ಕಾರಣವಾಗಿರುವಂತಹ ಅಂಶಗಳು ಅಂತಲೂ ಕೂಡ ನಾವು ಹೇಳ್ಬೋದು. ಈ ಅಂಶಗಳಿಂದಾಗಿ ಏನಾಗ್ತಾ ಇದೆ, ಪ್ರಾಚೀನ ಕಾಲಕ್ಕೆ ಹೋಲಿಸಿದರೆ ಆಧುನಿಕ ಕಾಲದಲ್ಲಿ ಬದಲಾವಣೆ ಅನ್ನೋದು ತೀವ್ರಗತಿಯಲ್ಲಿ ಆಗ್ತಾ ಇದೆ ಅನ್ನೋದನ್ನು ನಾವು ಹೇಳ್ತಾ ಹೋಗ್ಬೋದು. ದೆನ್ ಹಾಗೆ ಸೈಂಟಿಫಿಕ್ ನಾಲೆಜ್ ಆ್ಯಂಡ್ ಟೆಕ್ನಾಲಜಿ ಇನ್ಫ್ಲುಯೆನ್ಸ್ ಇಂಡಿವಿಜುವಲ್ ಆ್ಯಂಡ್ ಸೊಸೈಟಿ ಅಂದರೆ ಇಲ್ಲಿ ಏನಾಗ್ತಾ ಇದೆ, ಸೈಂಟಿಫಿಕ್ ನಾಲೆಜ್ ಮತ್ತು ಟೆಕ್ನಾಲಜಿ ವ್ಯಕ್ತಿ ಮತ್ತು ಸಮಾಜದ ಮೇಲೆ ತನ್ನದೇ ಆದಂತಹ ಪ್ರಭಾವ ಬೀರ್ತಾ ಇದೆ. ವ್ಯಕ್ತಿ ಮತ್ತು ಸಮಾಜದ ಮೇಲೆ ಇದು ನಿರಂತರವಾದಂತಹ ವ್ಯಕ್ತಿ ಮತ್ತು ಸಮಾಜವನ್ನು ನಿರಂತರವಾದಂತಹ ಬದಲಾವಣೆಯ ಪ್ರಕ್ರಿಯೆಗೆ ಒಳಪಡಿಸ್ತಾ ಇದೆ ಅನ್ನೋದನ್ನು ಹೇಳ್ಬೋದು. ಹಾಗೆಯೇ ಟೆಕ್ನಾಲಜಿ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಆರ್ ಪಾರ್ಟ್ ಇನ್ ಪ್ರೊಡ್ಯೂಸಿಂಗ್ ಪ್ರಾಡಕ್ಟ್ ದಟ್ ಅಫೆಕ್ಟ್ ದ ಕ್ವಾಲಿಟಿ ಆಫ್ ಲೈಫ್ ಅಂದರೆ ಇಲ್ಲಿ ಕ್ವಾಲಿಟಿ ಆಫ್ ಲೈಫ್ ಮೇಲೆ ಮತ್ತು ಈ ಪ್ರಾಡಕ್ಷನ್ಗಳ ಮೇಲೆ ಈ ಟೆಕ್ನಾಲಜಿ ಏನು ಮಾಡ್ತಾ ಇದೆ, ತನ್ನದೇ ಆದಂತಹ ಪಾತ್ರವನ್ನು ನಿರ್ವಹಿಸ್ತಾ ಇದೆ ಅಂತ ಹೇಳಿ ನಾವು ಹೇಳ್ತಾ ಹೋಗ್ಬೋದು. ಅಂದರೆ ತಂತ್ರಜ್ಞಾನ
ವಿಜ್ಞಾನ, ಸಂಶೋಧನೆ ಇವೆಲ್ಲ ಅಂಶಗಳಿಂದಾಗಿ ಏನಾಗ್ತಾ ಇದೆ ಅಂದರೆ ಉತ್ಪಾದನೆಯ ಮೇಲೂ ಕೂಡ ಪ್ರಭಾವ ಬೀರ್ತಾ ಇದೆ. ಇದು ಕ್ವಾಲಿಟಿ ಲೈಫ್ ಅಂದರೆ ಒಂದು ಗುಣಾತ್ಮಕ ಜೀವನ, ಉತ್ತಮ ಜೀವನದ ಮೇಲೂ ಕೂಡ ಪ್ರಭಾವ ಬೀರ್ತಾ ಇದೆ. ಅಂದರೆ ಪ್ರಾಚೀನ ಕಾಲದಲ್ಲಿ ಮಾನವನ ಜೀವನ ಯಾವ ರೀತಿ ಇತ್ತು, ಈ ಬದಲಾವಣೆ ಪ್ರಕ್ರಿಯೆಯಿಂದಾಗಿ ಆಧುನಿಕ ಕಾಲದಲ್ಲಿ ಮಾನವನ ಜೀವನ ಏನಾಗ್ತಾ ಇದೆ ಅಂದರೆ ಸಂಪೂರ್ಣವಾಗಿ ಬದಲಾಗಿದೆ ಅನ್ನೋದನ್ನು ಕೂಡ ನಾವು ಹೇಳ್ತಾ ಹೋಗ್ಬೋದು. ಇದಕ್ಕೆ ಕಾರಣ ವಿಜ್ಞಾನ ಮತ್ತು ತಂತ್ರಜ್ಞಾನ ಅನ್ನೋದನ್ನು ನಾವು ಹೇಳ್ತಾ ಹೋಗ್ಬೋದು. ದೆನ್ ಇಲ್ಲಿ ಸಮ್ಮರಿಯಲ್ಲಿ ಹೇಳೋದಾದರೆ ಟೆಕ್ನಾಲಜಿ ಈಸ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಡೇ ಟು ಡೇ ಲೈಫ್. ಅಂದರೆ ಇಲ್ಲಿ ಟೆಕ್ನಾಲಜಿ ಅನ್ನೋದು ಸಮಾಜದಲ್ಲಿ ಮಾನವನ ಜೀವನದಲ್ಲಿ ಅತ್ಯಂತ ಅವಶ್ಯಕವಾಗಿರುವಂತಹ ಅಂಶ ಅಂತ ಹೇಳ್ಬೋದು. ಯಾಕೆ ಅಂದರೆ ಇದು ಮಾನವನ ಜೀವನದಲ್ಲಿ ಬದಲಾವಣೆ ತರಕ್ಕೆ ಇರುವಂತಹ ಒಂದು ಪ್ರಮುಖವಾದಂಥ ಅಂಶ ಅಂತಲೂ ಕೂಡ ಹೇಳ್ತಾ ಹೋಗ್ಬೋದು. ಇಲ್ಲಿ ಆಲ್ ದೀಸ್ ಲಕ್ಸುರೀಸ್ ದಟ್ ವಿ ಆರ್ ಏಬಲ್ ಟು ಅಫೋರ್ಡ್ ಆರ್ ರಿಸಲ್ಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಇತ್ತೀಚಿನ ದಿನಗಳಲ್ಲಿ ನಾವು ಐಷಾರಾಮದ ಜೀವನವನ್ನು ನಡೆಸ್ತಾ ಇದ್ದೀವಿ. ನಾವು ಸಾರಿಗೆ ಸೌಲಭ್ಯಗಳಾಗಿರ್ಬೋದು, ಸೇವೆಗಳಾಗಿರ್ಬೋದು, ಯಾವುದೇ ರೀತಿಯಾದಂತಹ ನಾವು ಸೌಲಭ್ಯಗಳನ್ನು ಪಡಿತಾ ಇದ್ದೀವಿ ಮತ್ತು ಐಷಾರಾಮದ ಜೀವನವನ್ನು ನಡೆಸ್ತಾ ಇದ್ದೀವಿ ಅಂದರೆ ಇದಕ್ಕೆ ಕಾರಣ ಟೆಕ್ನಾಲಜಿ ಅಂತ ಹೇಳ್ಬೋದು. ಸೊ ಅಂದರೆ ಇಲ್ಲಿ ಯಾವ ರೀತಿ ನಮ್ಮ ಐಷಾರಾಮದ ಜೀವನದಲ್ಲಿ ಬದಲಾವಣೆ ತರದಲ್ಲೂ ಕೂಡ ಟೆಕ್ನಾಲಜಿಯ ಪಾತ್ರ ಮಹತ್ವದ್ದಾಗಿದೆ ಅನ್ನೋದನ್ನು ಕೂಡ ನಾವು ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಇಲ್ಲಿ ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ, ಅದನ್ನು ನೋಡ್ತಾ ಹೋಗೋಣ. ಡ್ಯಾಶ್ ಈಸ್ ಮೀನ್ಡ್ ಓನ್ಲಿ ಸಚ್ ಆಲ್ಟರ್ನೇಷನ್ ಆಸ್ ಅಕರ್ ಇನ್ ಸೋಷಿಯಲ್ ಆರ್ಗನೈಸೇಷನ್ ದ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಸೊಸೈಟಿ. ಅದರಲ್ಲಿ ಯಾವುದು ಸಾಮಾಜಿಕ ರಚನೆ ಮತ್ತು ಬದಲಾವಣೆ, ಸಾಮಾಜಿಕ ರಚನೆ ಮತ್ತು ಕಾರ್ಯಗಳಲ್ಲಿ ಆಗುವಂತಹದ್ದನ್ನು ನಾವು ಏನಂತ ಕರಿತೀವಿ ಅಂದರೆ ಬದಲಾವಣೆ ಅಂತ ಕರಿತೀವಿ. ದೆನ್ ಡ್ಯಾಶ್ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಆರ್ ಪಾರ್ಟ್ ಇನ್ ಪ್ರೊಡ್ಯೂಸಿಂಗ್ ದ ಪ್ರಾಡಕ್ಟ್ ದಟ್ ಅಫೆಕ್ಟ್ ದ ಕ್ವಾಲಿಟಿ ಲೈಫ್. ದ ಟೆಕ್ನಾಲಜಿ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ದ ಪ್ರೊಡ್ಯೂಸಿಂಗ್ ಪ್ರಾಡಕ್ಟ್ ದಟ್ ಅಫೆಕ್ಟ್ ದ ಕ್ವಾಲಿಟಿ ಆಫ್ ಲೈಫ್ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಟೆಕ್ನಾಲಜಿ ಏನು ಮಾಡುತ್ತೆ, ಪ್ರಭಾವವನ್ನು ಅಂದರೆ ಅಥವಾ ಮಹತ್ವದ ಪಾತ್ರವನ್ನು ನಿರ್ವಹಿಸ್ತಾ ಇದೆ ಅಂತ ಹೇಳ್ಬೋದು. ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಟೆಕ್ನಾಲಜಿ ಈಸ್ ದ ಡ್ಯಾಶ್. ದ ಇಂಟರ್ನೆಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಟೆಕ್ನಾಲಜಿ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟು ಸೈಂಟಿಫಿಕ್ ನಾಲೆಡ್ಜ್ ಆ್ಯಂಡ್ ಡ್ಯಾಶ್ ಇನ್ಫ್ಲುಯೆನ್ಸ್ ಇಂಡಿವಿಜುವಲ್ಸ್ ಆ್ಯಂಡ್ ಸೊಸೈಟಿ. ಸೈಂಟಿಫಿಕ್ ನಾಲೆಡ್ಜ್ ಆ್ಯಂಡ್ ಟೆಕ್ನಾಲಜಿ ಇನ್ಫ್ಲುಯೆನ್ಸ್ ಇಂಡಿವಿಜುವಲ್ ಆ್ಯಂಡ್ ಸೊಸೈಟಿ. ನೆಕ್ಸ್ಟು ಡ್ಯಾಶ್ ಈಸ್ ಇಂಪಾರ್ಟೆಂಟ್ ಫಾರ್ ಸೋಷಲ್ ಚೇಂಜ್. ಹಿಯರ್ ಟೆಕ್ನಾಲಜಿ ಈಸ್ ಇಂಪಾರ್ಟೆಂಟ್ ಫಾರ್ ಸೋಷಲ್ ಚೇಂಜ್. ಥ್ಯಾಂಕ್ ಯು. ಇಲ್ಲಿ ಕೆಲವೊಂದು ರೆಫರೆನ್ಸ್ಗಳು ಇದೆ, ಅದನ್ನು ಕೂಡ ನೋಡ್ಬೋದು. ಥ್ಯಾಂಕ್ ಯು.